ಕಾಶ್ಮೀರದಲ್ಲಿ ಉಗ್ರ ದಾಳಿಯ ನಂತರ ಕೆಲವೊಂದಿಷ್ಟು ವಿವಿಧ ಆಯಾಮದ ಚರ್ಚೆಗಳು ನಡೀತಾ ಇವೆ. ಆದರೆ ರಾಜ್ಯದ ಕಾಂಗ್ರೆಸ್ ನಾಯಕರು ಕೊಟ್ಟಿರೋ ಕೆಲವೊಂದು ಹೇಳಿಕೆಗಳು ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇದೆ. ಜೊತೆಗೆ ಕೈ ನಾಯಕರ ಹೇಳಿಕೆಗೆ ಕೇಸರಿ ಕಲಿಗಳು ಕೆರಳಿ ಕೆಂಡವಾಗಿದ್ದಾರೆ. ಆರ್ಬಿ ತಿಮ್ಮಾಪುರ ವಿರುದ್ಧ ತಿರುಗಿ ಬಿದ್ದ ಬಿಜೆಪಿಗರು. ಸದ್ಯ ಇಡೀ ದೇಶ ಪಹಲ್ಗಾಮ್ ದಾಳಿ ಬಗ್ಗೆ ಚರ್ಚೆ ಮಾಡ್ತಿದೆ. ಇತ್ತ ರಾಜ್ಯದಲ್ಲೂ ಆ ದಾಳಿಯ ಬಗ್ಗೆ ಚರ್ಚೆಗಳು ನಡೀತಾ ಇವೆ. ಇದರ ಮಧ್ಯೆ ರಾಜ್ಯ ಸರ್ಕಾರದ ಕೆಲ ಸಚಿವರು ನೀಡಿರೋ ಹೇಳಿಕೆ ಇದೀಗ ಸಾಕಷ್ಟು ಬಿಸಿ ಚರ್ಚೆಗೆ ಕಾರಣವಾಗಿದೆ. ಆರ್ಬಿ ತಿಮ್ಮಾಪುರ ಕೊಟ್ಟ ಹೇಳಿಕೆಗೆ ರಾಜ್ಯ ಕೇಸರಿ ಕಲಿಗಳು ಕೆರಳಿ ಕೆಂಡವಾಗಿದ್ದಾರೆ. ಸಚಿವ ಆರ್ಬಿ ತಿಮ್ಮಾಪುರ ಉಗ್ರ ದಾಳಿಯ ಬಗ್ಗೆ ಮಾತನಾಡ್ತಾ ದಾಳಿಯಲ್ಲಿ ಮುಸ್ಲಿಂ ಸತ್ತಿಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನೀ ಹಿಂದೂನಾ ಅಂತ ಕೇಳಿ ಯಾರು ಹೊಡೆದಿರ್ಲಿಕ್ಕಿಲ್ಲ ಎಂಬ ಭಾವನೆ ನನ್ನದು. ಸದ್ಯ ನಾನು ಡೀಟೇಲ್ ಆಗಿ ಅದನ್ನ ನೋಡಿಲ್ಲ. ಒಂದ್ ವೇಳೆ ಕೇಳಿ ಮಾಡಿದ್ರೆ ಅದನ್ನ ಧರ್ಮಕ್ಕೆ ಹಚ್ಚಿ ರಾಜಕೀಯ ಲಾಭ ಪಡೆದುಕೊಳ್ಳುವ ಹುಚ್ಚುತನ ಮಾಡಬಾರದು ಅಂತ ಆರ್ಬಿ ತಿಮ್ಮಾಪುರ ಹೇಳಿದ್ದಾರೆ. ಸಚಿವರಿಗೆ ಚಡ್ಡಿ ಬಿಚ್ಚಿಸಿ ನೋಡಿದ್ರೆ ಆಗ ಅರ್ಥ ಆಗ್ತಿತ್ತು. ಆರ್ಬಿ ತಿಮ್ಮಾಪುರ ವಿರುದ್ಧ ಕೇಸರಿ ಕಲಿಗಳ ಟಾಕ್ ಫೈಟ್. ಆರ್ಬಿ ತಿಮ್ಮಾಪುರ ಹೇಳಿಕೆಗೆ ಕೇಸರಿ ಕಲಿಗಳು ಕೆರಳಿ ಕೆಂಡವಾಗಿದ್ದಾರೆ. ಈ ಬಗ್ಗೆ ತೀವ್ರ ಆಕ್ರೋಶ ಹೊರಹಾಕಿದ ಸಂಸದ ತೇಜಸ್ವಿ ಸೂರ್ಯ, ಅಲ್ಲಿ ಗುಂಡು ಹೊಡೆದಿರೋದು ಹಿಂದೂಗಳಿಗೆ, ನಿನ್ನ ಧರ್ಮ ಅಂತ ಕೇಳಿಯೇ ಹೊಡೆದಿದ್ದಾರೆ. ಆದ್ರೆ ನಮ್ಮ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ನಾಚಿಕೆ ಆಗ್ಬೇಕು ಅಂತ ಆರ್ಬಿ ತಿಮ್ಮಾಪುರ ವಿರುದ್ಧ ತೇಜಸ್ವಿ ಸೂರ್ಯ ವಾಗ್ದಾಳಿಯನ್ನು ನಡೆಸಿದ್ರು. ತಿಮ್ಮಾಪುರ್ಗೆ ಚಡ್ಡಿ ಬಿಚ್ಚಿಸಿ ಚೆಕ್ ಮಾಡಬೇಕಿತ್ತು, ಆಗ ಗೊತ್ತಾಗ್ತಿತ್ತು ಅಂತ ಆಕ್ರೋಶ ಹೊರಹಾಕಿದ್ರು. ಇಂಥ ಒಂದು ಬ್ರೂಟಲ್ ಆಗಿರುವಂತಹ ಒಂದು ಇನ್ಸಿಡೆಂಟ್ ನಡೆದಾಗ ಭಯೋತ್ಪಾದಕರು ಡೇ ಲೈಟ್ ನಲ್ಲಿ ಪಾಯಿಂಟ್ ಬ್ಯಾಂಕ್ ನಲ್ಲಿ ಫ್ಯಾಮಿಲಿಗಳನ್ನ ಕೊಂದಾಗ ಮರ್ಡರ್ ಆಗಿರುವಂಥ ಆ ಕುಟುಂಬದ ಹೆಣ್ಣುಮಕ್ಕಳು, ಆ ಕುಟುಂಬದ ಮಕ್ಕಳು ಏನಾಯ್ತು ಅನ್ನೋದನ್ನ ಹೇಳಿದಾಗ ಆರ್ಬಿ ತಿಮ್ಮಾಪುರೆ ಅದು ಸರಿ ಇಲ್ಲ, ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಇದಕ್ಕಿಂತ ನೀಚ ಪಾಲಿಟಿಕ್ಸ್ ಇನ್ನೊಂದು ಮಾಡಕ್ ಸಾಧ್ಯ ಇದೆಯಾ? ತಿಮ್ಮಾಪುರೆ ಅವರೇ ಹೌದು, ಅವರು ID ಕಾರ್ಡ್ ನೋಡಿ ಹಿಂದೂ ಅಂತ ಪರೀಕ್ಷೆ ಮಾಡಲಿಲ್ಲ. ಆ ಸೌಜನ್ಯ ನನ್ನ ಮಕ್ಕಳಿಗಿಲ್ಲ. ಅವ್ರು ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದ್ರು ಈ ಹಿಂದೂನಾ ಅಲ್ವಾ ಅಂತ. ಬಹುಶಃ ನಿಮಗೂ ಇದೇ ರೀತಿ ಚಡ್ಡಿ ಬಿಚ್ಚಿ ಪರೀಕ್ಷೆ ಮಾಡಿದಿದ್ರೆ ಈ ರೀತಿಯಾದಂಥ ಇನ್ಸೆನ್ಸಿಟಿವ್ ಹೇಳಿಕೆಗಳನ್ನು ನೀವು ಹೇಳಿರ್ತಿರ್ಲಿಲ್ಲ. ಅವಿವೇಕಿತನದ ಹೇಳಿಕೆ ಬಿಟ್ಟು ಕೇಂದ್ರದ ಜೊತೆ ಕೈ ಜೋಡಿಸಿ. ನೀನೇನಾದರೂ ಕಾಲ್ ಮಾಡಿ ಕೇಳಿದ್ಯಾ ಉಗ್ರರಿಗೆ? ಅಶೋಕ್ ಪ್ರಶ್ನೆ. ಸಿಎಂ ಹಾಗೂ ಸಚಿವರುಗಳ ಹೇಳಿಕೆ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಆಕ್ರೋಶ ಹೊರಹಾಕಿದ್ರು. ಈ ರೀತಿ ನೀವು ಅವಿವೇಕಿತನದ ಹೇಳಿಕೆ ನೀಡುವುದನ್ನ ಬಿಟ್ಟು ಕೇಂದ್ರದ ಜೊತೆ ಕೈ ಜೋಡಿಸಿ ಅಂತ ಗುಡುಗಿದ್ರು. ಇದನ್ನು ಈಗಲಾದರೂ ಕೂಡ ಅರ್ಥ ಮಾಡಿಕೊಂಡು ಇಡೀ ದೇಶ ಒಟ್ಟಾಗಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಟ್ಟಾಗಿ ನಿಂತಾಗ ಈ ರೀತಿಯ ಅವಿವೇಕತನದ ಹೇಳಿಕೆಯನ್ನು ಬಿಟ್ಟು ದೇಶದ ಪರವಾಗಿ ನಿಲ್ಲಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಆಗ್ರಹ ಮಾಡ್ತಾನೆ. ತಿಮ್ಮಾಪುರ್ಗೂ ಕೂಡ ನಾನು ಆಗ್ರಹವನ್ನು ಮಾಡ್ತೇನೆ. ಇನ್ನು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತಮ್ಮ ಸ್ಟೈಲ್ನಲ್ಲೇ ಸಚಿವ ಆರ್ಬಿ ತಿಮ್ಮಾಪುರ ಅವರಿಗೆ ತಿರುಗೇಟನ್ನ ಕೊಟ್ಟರು. ನೀನೇನಾದ್ರೂ ಕಾಲ್ ಮಾಡಿ ಉಗ್ರರಿಗೆ ಕೇಳಿದ್ಯಾ? ಧರ್ಮ ನೋಡಿ ಹೊಡೆದ್ರ ಹೇಗೆ ಅಂತ ಕೇಳಿದ್ದಾರೆ. ಇವತ್ತಿಗೂ ನಿಮಗೆ ವೋಟ್ ಮುಖ್ಯ, ಹಾಗಾಗಿ ಹೀಗೆಲ್ಲ ಮಾಡ್ತಾ ಇದ್ದೀರಾ ಅಂತ ಗುಡುಗಿದ್ರು. ಟೆರರಿಸ್ಟ್ಗಳು ಭಾಳ ಬ್ಯುಸಿ ಆಗಿರ್ತಾರಂತೆ, ಅರ್ಜೆಂಟಾಗಿ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕಂತೆ ಅವರು. ಅಂಥದ್ರಲ್ಲಿ ಧರ್ಮನ ಕೇಳ್ತಾರಾ ಅಂತ. ಏನಪ್ಪ ತಿಮ್ಮಾಪುರ, ನೀನು ಹೋಗಿ ನಾನು ಅಲ್ಲಿ ಇಂಟರ್ವ್ಯೂ ಮಾಡಿದ್ದೆ ಅವ್ರನ್ನ, ಅವ್ರನ್ನೇನೋ ನಾವು ಫೋನಲ್ಲಿ ಮಾತಾಡಿ ಕೇಳಿದ್ರಾ ನೀವು? ಏನಪ್ಪ ನೀನು ಆತುರವಾಗಿದ್ಯೋ ಅಥವಾ ನಿಧಾನವಾಗಿದ್ಯೋ ಅಂತ. ಇಡೀ ಅಲ್ಲಿ ಹೋಗಿದ್ದಂಥವ್ರು ಯಾರ್ಯಾರು ಕೇಳಿದಾರೋ ಅವರೆಲ್ಲರೂ ಹೇಳಿದ್ದಾರೆ. ಅದೆಲ್ಲ ಮಾಧ್ಯಮದಲ್ಲಿ ಬಂದಿದೆ, ಡೈರೆಕ್ಟಾಗಿ ಹೇಳಿದ್ದಾರೆ. ನಮ್ಮ ಶಿವಮೊಗ್ಗದ ಹೆಣ್ಮಗಳೂ ಹೇಳಿದ್ದಾರೆ, ಶಿವಮೊಗ್ಗದ್ದು ಅವ್ರ ಮನೆಯವರು ಹೇಳಿದ್ದಾರೆ. ಇಷ್ಟಿದ್ರೂ ಕೂಡ ಧರ್ಮದ ಆಧಾರದಲ್ಲಿ ಇಲ್ಲ ಅಂತ. ಇವ್ರಿಗೆ ನೋಡಿ ವೋಟ್ ಅಷ್ಟೇ, ದೇಶ ಮುಖ್ಯ ಅಲ್ಲ, ಇವರಿಗೆ ವೋಟ್ ಮುಖ್ಯ. ಒಟ್ಟಾರೆ ಪಹಲ್ಗಾಮ್ನಲ್ಲಿ ಉಗ್ರ ದಾಳಿಯ ನಂತರ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಹೇಳಿಕೆ ಇದೀಗ ಸಾರ್ವಜನಿಕ ವಲಯದಲ್ಲೂ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿರುವುದಂತೂ ಸುಳ್ಳಲ್ಲ. ಕ್ಯಾಮರಾಮನ್ ವಿನೋದ್ ಜೊತೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.